ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗ್ರಾಮದ ಮಂದಿ ಅಡ್ಡ ಬರೋದಿಲ್ಲ. ನಮ್ಮೂರಿನ ಮಕ್ಕಳು ಶಾಲೆಗೆ ಹೋಗಿ ಉದ್ಧಾರ ಆದರೆ ಸಾಕು ಅಂತ ಕಾಯ್ತಾರೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ದೇವ್ರು ಕೊಟ್ಟರು ಪೂಜಾರಿವರ ಕೊಡಲ್ಲ ಅನ್ನೋ ರೀತಿ ಅಲ್ಲಿನ ಜನ ವರ್ತಿಸುತ್ತಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬಳ್ಳಾರಿ ತಾಲೂಕಿನ ಜಾಲಿಬೆಂಚಿ ಗ್ರಾಮದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೆಲ ಗ್ರಾಮಸ್ಥರೇ ಅಡ್ಡಿಯಾಗಿದ್ದಾರೆ. 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಈ ಗ್ರಾಮದಲ್ಲಿ 1ರಿಂದ 8ನೇ ತರಗತಿಗಳು ನಡೆಯುತ್ತಿವೆ. ಶಾಲೆಯ ಅಭಿವೃದ್ಧಿಗಾಗಿ 5 ವರ್ಷಗಳ ಹಿಂದೆ ಕೊಠಡಿಗಳು ಕೂಡ ನಿರ್ಮಾಣವಾಗಿದೆ. ಆದರೆ ಈ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಮಾಡಿಸಲು ಸಾಧ್ಯವಾಗಿಲ್ಲ. ಯಾಕಂದ್ರೆ ಶಾಲೆಯ ಮುಂಭಾಗದಲ್ಲಿ ಸುಮಾರು 5 ಮನೆಗಳಿದ್ದು ಕಾಂಪೌಂಡ್ ನಿರ್ಮಾಣಕ್ಕೆ ಈ ಮನೆಯ ನಿವಾಸಿಗಳು ಅಡ್ಡಿಪಡಿಸುತ್ತಿದ್ದಾರೆ. ಹಾಗಾಗಿ ಗ್ರಾಮದ ಇತರರು ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನೀವು ಯಾವ ಆಧಾರದ ಮೇಲೆ ನೀವು ಕಟ್ತಾ ಇದ್ದಾರೆ, ಇದನ್ನ ನಿಲ್ಲಿಸಿ ಅಂತೇಳಿ ನಮ್ಮ ಮೇಲೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ DC ಅವರಿಗೆ ಮತ್ತು DDPI ಎಲ್ರಿಗೂ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಈಗ DDPI BO ಅವರು ಯಾವುದೇ ರೀತಿ ರೈಟಿಂಗ್ ಮೂಲಕ ನಮ್ಗೆ ಯಾವುದೇ ರೀತಿ ಆರ್ಡರ್ಸ್ ಕೊಡ್ತಾ ಇಲ್ಲ. ಇಲ್ಲಿ ಒಂದು ಕಾಂಪೌಂಡ್ ಕಟ್ಟೋದಾಗಲಿ, ಒಂದು ಬಿಲ್ಡಿಂಗ್ ಕಟ್ಟೋದಾಗಲಿ ರೈಟಿಂಗ್ ಕೊಡಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಇದು ನಮ್ಮ ಶಾಲೆ ಹೆಸರಿಗೆ ಇಲ್ಲ, ಇದು ಸ್ಮಶಾನ ಅಂತ ಬರ್ತಾ ಇದೆ. ಶಾಲೆ ಹೆಸರಿಗೆ ಆದ ನಂತರ ನಾವು ಯಾವುದಾದ್ರೂ ರೈಟಿಂಗಲ್ಲಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಈ ಜಾಗ ಸ್ಮಶಾನದ ಭೂಮಿಯಾಗಿದ್ದು ಸರ್ಕಾರಕ್ಕೆ ಸೇರಿದ್ದಾಗಿದೆ. ಆದ್ರಿಂದ ಮನೆಗಳನ್ನ ತೆರವುಗೊಳಿಸುವಂತೆ ಮೊದಲು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಸೂಚಿಸಿದ್ರು. ಈ ವೇಳೆ ಆ ಮನೆಗಳ ನಿವಾಸಿಗಳು ಲೋಕಾಯುಕ್ತರ ಮೊರೆ ಹೋದ್ರು. ಅವರು ಕೂಡ ಈ ಜಮೀನಲ್ಲಿ ಶಾಲೆಯ ಕಾಂಪೌಂಡ್ ಕಟ್ಟೋಕೆ ಸೂಚಿಸಿದ್ರು. ಈ ನಡುವೆ ಕೆಲವು ಗ್ರಾಮಸ್ಥರು ಸರ್ಕಾರವೇ ಆಶ್ರಯ ಯೋಜನೆಯಡಿ ಈ ಮನೆಗಳನ್ನ ನಿರ್ಮಿಸಿಕೊಟ್ಟಿದ್ದು ಈಗ ಸರ್ಕಾರವೇ ತೆರವುಗೊಳಿಸುವಂತೆ ಸೂಚಿಸಿದೆ. ಇದು ತಪ್ಪು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಗಾಗಿ ಶಾಲೆ ಕಾಂಪೌಂಡ್ ನಿರ್ಮಾಣ ವಿವಾದದ ಗೂಡಾಗಿದೆ. ಒಂದು ಬಾತ್ರೂಮ್ ಶೌಚಾಲಯಗಳು ಏನಿಲ್ಲ. ಇಲ್ಲಿ ಮಕ್ಕಳಿಗೆ ತಡೆಗೋಡೆ ಕಟ್ಟಕ್ಕೆ ಏನು ಮಾಡಿದ್ರೆ ಪ್ರತಿಯೊಂದು ಕಂಪ್ಲೇಂಟ್ ಕೊಡೋದು, ಪೊಲೀಸರಿಂದ ಬಂದುಬಿಡೋದು. ನಾವಿಲ್ಲಿ ಸ್ವಲ್ಪ ಮೊನ್ನೆ ಬುನಾದಿ ತೆಗೆದ್ವಿ ಕಾಂಪೌಂಡ್ ಕಟ್ಟೋಣ ಅಂತೇಳಿ. ನಮ್ಮ MLA ಅವರು 13 ಲಕ್ಷ ರೂಪಾಯಿ ರೊಕ್ಕ ಅಮೌಂಟ್ ಕೂಡ ಇದೆ, ರೆಡಿ ಇದೆ, ನಮ್ಮ ಮಕ್ಕಳಿಗೆ ಇದೆ. ಅದನ್ನು ಮಾಡ್ತಾ ಏನು ಮಾಡೋಕ್ಕೆ ಹೋದ್ರೂ ಬಿಡ್ತಾಯಿಲ್ಲ. ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತಂದರೆ ಪೊಲೀಸರು ಒದ್ದೊಳಗತ್ತಪ್ಪ ನಮ್ಮ ಕಂಪ್ಲೇಂಟ್ ಐತೆ ನಮ್ಮ ಮೇಲೆ, ನೀವು ಮಾಡಿದ್ರೆ ನಿಮ್ಮ ಮೇಲೆ ಬರ್ತದೆ ಅಂತಾರೆ ಸರ್. ಒಟ್ನಲ್ಲಿ ಗ್ರಾಮಸ್ಥರ ಹಗ್ಗ ಜಗ್ಗಾಟದಿಂದ ಶಾಲೆಯ ಅಭಿವೃದ್ಧಿಯೂ ಆಗ್ತಿಲ್ಲ, ಅತ್ತ ವಿದ್ಯಾರ್ಥಿಗಳಿಗೂ ತೊಂದರೆ ತಪ್ಪಿಲ್ಲ. ಜಿಲ್ಲಾಡಳಿತ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯದೇ ಹೋದ್ರೆ ವಿದ್ಯಾರ್ಥಿಗಳಿಗೆ ಆಗೋ ಸಮಸ್ಯೆ ಅಂತೂ ತಪ್ಪಲ್ಲ. ಬಸವರಾಜ್, TV9 ಬಳ್ಳಾರಿ.